My dear students, welcome to my channel Dhanush Talk. Second language English for class 9 standard activity book answers for unit 2. Unit 1 video ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಯೂನಿಟ್ 2 ಅಲ್ಲಿ ಲರ್ನಿಂಗ್ ಔಟ್ಕಮ್ ಬಂದು ಗ್ರೂಪ್ ಡಿಸ್ಕಷನ್, ರೋಲ್ ಪ್ಲೇ, ಸ್ಟೇಜ್ ಪ್ಲೇಸ್ ಅಂಡ್ ಸ್ಟೋರಿ ಅಡಾಪ್ಟೇಷನ್ ವಿತ್ ಪ್ರಾಪರ್ ಜೆಸ್ಚರ್ ಅಂಡ್ ಎಕ್ಸ್ಪ್ರೆಷನ್. ಗ್ರೂಪ್ ಡಿಸ್ಕಷನ್ ಅಂದ್ರೆ ಒಂದು ಟಾಪಿಕ್ ಅನ್ನ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಗೆ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್, ಅಗ್ರಿ ಡಿಸ್ಅಗ್ರಿ, ಅದ್ರ ಬಗ್ಗೆ ಡಿಸ್ಕಷನ್. ರೋಲ್ ಪ್ಲೇಸ್ ಅಂದ್ರೆ ಪಾತ್ರಾಭಿನಯ ಅಂತ ಕನ್ನಡದಲ್ಲಿ, ಅಂದ್ರೆ ಒಂದು ಕ್ಯಾರೆಕ್ಟರ್ ಅನ್ನ ನಾವು ಇಮಿಟೇಟ್ ಮಾಡಿ ನಾವು ರೋಲ್ ಪ್ಲೇ ಮಾಡೋದು. ದೆನ್ ದ ನೆಕ್ಸ್ಟ್ ಒನ್ ಇಸ್ ಸ್ಟೇಜ್ ಪ್ಲೇಸ್, ಅಂದ್ರೆ ನಮ್ಮ ಒಂದು ಪರ್ಫಾರ್ಮೆನ್ಸ್ ನ ನಾವು ಲೈವ್ ಆಡಿಯನ್ಸ್ ಮುಂದೆ ಪರ್ಫಾರ್ಮ್ ಮಾಡೋದು, ಪ್ರೆಸೆಂಟ್ ಮಾಡೋದು. ರಂಗನಾಟಕ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ. ರೋಲ್ ಪ್ಲೇಸ್ಗೆ ಪಾತ್ರಾಭಿನಯ ಅಂತ ಹೇಳ್ತಾರೆ. ಸ್ಟೋರಿ ಅಡಾಪ್ಟೇಷನ್ ಅಂದ್ರೆ ರೀಟೆಲಿಂಗ್ ಆಫ್ ಓಲ್ಡ್ ಸ್ಟೋರಿ ಇನ್ ಎ ನ್ಯೂ ಮೀಡಿಯಾ ಆರ್ ವಿ ಕ್ಯಾನ್ ಸೇ ನ್ಯೂ ಸ್ಟೋರಿ. ಸೊ ಇದು ಯಾವ್ದ್ರಲ್ಲೇ ನಾವು ಪಾರ್ಟಿಸಿಪೇಟ್ ಮಾಡಿದ್ರು ಸಹ ವಿ ನೀಡ್ ಪ್ರಾಪರ್ ಜೆಸ್ಚರ್ ಅಂಡ್ ಎಕ್ಸ್ಪ್ರೆಷನ್. ಜೆಸ್ಚರ್ ಅಂದ್ರೆ ನಮ್ಮ ಒಂದು ಎಸ್ಪೆಷಲಿ ದ ಹ್ಯಾಂಡ್ ಮೂವ್ಮೆಂಟ್ ಅಂಡ್ ಹೆಡ್ ಮೂವ್ಮೆಂಟ್, ಅದನ್ನ ಬಳಸ್ಕೊಂಡು ನಾವು ಒಂದು ಯಾವುದೇ ಒಂದು ಪರ್ಫಾರ್ಮೆನ್ಸ್ ವಿತ್ ದೋಸ್ ಮೂವ್ಮೆಂಟ್ಸ್ ಈಸಿಲಿ ವಿ ಕ್ಯಾನ್ ರೀಚ್ ದ ಆಡಿಯನ್ಸ್. ಫೈನ್, ಇವಾಗ ಆನ್ಸರ್ಸ್ಗೆ ಹೋಗೋಣ. ಫಸ್ಟ್ ಆಕ್ಟಿವಿಟಿ 2.1a ಅಲ್ಲಿ ರೀಡ್ ದ ಸ್ಟೋರಿ ಅಂಡ್ ಐಡೆಂಟಿಫೈ ದ ಕ್ಯಾರೆಕ್ಟರ್ ಅಂತ ಇದೆ. ಎರಡು ಸಿಚುವೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ಫಸ್ಟ್ ಸಿಚುವೇಶನ್ ಅನ್ನ ನೀವು ರೀಡ್ ಮಾಡಿದ್ರೆ ಆಕ್ಟಿವಿಟಿ 2.1b ನ ನಾವು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಏನ್ ಕ್ವೆಶನ್ ಇದೆ ಅಂದ್ರೆ ಐಡೆಂಟಿಫೈ ದ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದಾರೆ, ಮತ್ತೆ ಪೀಸ್ ಆಫ್ ಕಾನ್ವರ್ಸೇಷನ್ ಬೈ ದೆಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸಿಚುವೇಶನ್ ನಾವು ರೀಡ್ ಮಾಡಿದಾಗ ನಮಗೆ ಸಿಗುವಂತ ಕ್ಯಾರೆಕ್ಟರ್ಸ್ ಕಿಂಗು, ದೇವದತ್ತ ಮತ್ತೆ ಸಿದ್ಧಾರ್ಥ. ಕಿಂಗಿಗೆ ಅಲ್ಲಿ ಯಾವುದೇ ಒಂದು ಡೈಲಾಗ್ಸ್ ಇಲ್ಲ, ಮತ್ತೆ ದೇವದತ್ತಗೆ ದೇರ್ ಇಟ್ ಈಸ್ ಯು ಆರ್ ಮೈನ್, ಸಿದ್ಧಾರ್ಥಗೆ ವಾವ್ ವಾಟ್ ಎ ಬ್ಯೂಟಿಫುಲ್ ಬರ್ಡ್. ದೆನ್ ಆಕ್ಟಿವಿಟಿ 2.1c ಅಲ್ಲಿ ಏನ್ ಹೇಳಿದ್ದಾರೆ, ಎಬೋ ಡೈಲಾಗ್ ನ ರೀರಿಟರ್ನ್ ನಾವು ಮಾಡಿದೀವಿ. ಸೊ ಕಂಪ್ಲೀಟ್ ದೆಮ್ ಬೈ ರೆಫರಿಂಗ್ ದ ಎಬೋ ಬಾಕ್ಸ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೊ ನಾವು ಮತ್ತೆ ನೀವು ಆ ಸಿಚುಯೇಷನ್ ನ ಒಂದನ್ನ ರೀಡ್ ಮಾಡಿ ಆದ್ಮೇಲೆ ಯು ಕ್ಯಾನ್ ರೈಟ್ ದಿಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 3 ಫಿಲಪ್ ಇದೆ. ಫಸ್ಟ್ ಸಿದ್ಧಾರ್ಥ ಇದೆ ಅಲ್ವಾ, ಅದಕ್ಕೆ ಡ್ಯಾಶ್ಗೆ ವಾಟ್ ಎ ಬ್ಯೂಟಿಫುಲ್ ಬರ್ಡ್, ದೇವದತ್ತ ಅಲ್ಲಿ ಮೈನ್ ಅಂತ ಬರುತ್ತೆ, ಸಿದ್ಧಾರ್ಥಗೆ ಸ್ವಾನ್ ಅಂತ ಬರುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಆಕ್ಟಿವಿಟಿ 2.1e. ಇದಕ್ಕೆ ನೀವು ಸಿಚುಯೇಷನ್ 2 ಅಲ್ಲಿ ಇರೋದನ್ನ ನೀವು ಓದ್ಬೇಕಾಗುತ್ತೆ. ನೋಡಿ, ನಾನು ಬರೀ ಆನ್ಸರ್ ಡಿಸ್ಪ್ಲೇ ಮಾಡಿದ್ದೀನಿ. ಕೈಂಡ್ಲಿ ನಿಮ್ಮ ಆಕ್ಟಿವಿಟಿ ಬುಕ್ ನ ಓಪನ್ ಮಾಡಿ ಜೊತೆಗೆ ಇಟ್ಕೊಂಡಿರ್ರಿ. ಸೊ ದೆನ್ ಓನ್ಲಿ ಯು ಕ್ಯಾನ್ ಫಾಲೋ ಅಪ್ ವಾಟ್ ಐ ಆಮ್ ಸೇಯಿಂಗ್. ಸೊ ಸಿಚುಯೇಷನ್ 2 ನ ನೀವು ರೀಡ್ ಮಾಡಬೇಕು. ಸೊ ಅಲ್ಲೇನಿದೆ, ರೈಟ್ ಯುವರ್ ಓನ್ ಡೈಲಾಗ್ಸ್ ಫಾರ್ ದೆಮ್ ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಡೈಲಾಗ್ ಬರ್ದಿದ್ದೀನಿ. ಆಕ್ಟಿವಿಟಿ 2.1e, ದ ಕಿಂಗ್ ಕಾಲ್ಸ್ ಹಿಸ್ ಮಿನಿಸ್ಟರ್ ಟು ಸಾಲ್ವ್ ದ ಕೇಸ್. ಮಿನಿಸ್ಟರ್, ಸಿದ್ಧಾರ್ಥ ಪ್ಲೀಸ್ ಕೀಪ್ ದ ಸ್ವಾನ್ ಆನ್ ದಿಸ್ ಟೇಬಲ್. ಮಿನಿಸ್ಟರ್, ದೇವದತ್ತ now go and call the swan. ದೇವದತ್ತ, swan come to me. The swan cries in fear. Minister, Siddhartha, now you call the swan. Siddhartha, dear swan, don't be afraid, come near to me. The swan flew onto his arms. Minister, your majesty, the problem is solved. So this is the dialogue. ಪಾಸ್ ಮಾಡಿಕೊಂಡು ಸ್ಕ್ರೀನ್ ಶಾಟ್ ತಗೊಂಡು ಆಮೇಲೆ ನೀವು ನಿಧಾನಕ್ಕೆ ಬರ್ಕೋಬಹುದು. ನಾನು ಯಾವುದೇ ಒಂದು ಈ ರೀತಿ ಒಂದು ಪ್ಯಾಸೇಜ್ ಅನ್ನ ತೋರಿಸೋ ಟೈಮಲ್ಲಿ, ನಾನು ಇಲ್ಲಿ ಡಿಸ್ಪ್ಲೇ ಮಾಡೋ ಟೈಮಲ್ಲಿ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಮೇಲೆ ನಿಧಾನಕ್ಕೆ ನೀವು ಬರ್ಕೊಳ್ಳಿ. ನೀವು ಬರೀ ಇವಾಗ ಲಿಸನ್ ಮಾಡ್ಕೊಳ್ಳಿ ಅಷ್ಟೇ. ಸೊ ವೇರ್ ಎವರ್ ಇಟ್ ಇಸ್ ನೆಸೆಸರಿ ಫಾರ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ದ ನೆಕ್ಸ್ಟ್ ಒನ್ ಇಸ್ ಆಕ್ಟಿವಿಟಿ 2.1h. ಅಲ್ಲೇನಿದೆ, ರೀಡ್ ದ ಇನ್ಕಂಪ್ಲೀಟ್ ಸ್ಟೋರಿ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಟೆನ್ಸ್ ಫಾರ್ಮ್ಸ್ ಅಂತ ಇದೆ. ಯು ನೋ ದ ಟೆನ್ಸ್ ಫಾರ್ಮ್ಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂಡ್ ದೇರ್ ಫಾರ್ಮ್ ವರ್ಬ್ ಫಾರ್ಮ್ಸ್ V1, V2, V3, V4 ನಿಮಗೆ ಗೊತ್ತಿದೆ. ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಮತ್ತೆ ಹಾಗೆ ಬ್ರಾಕೆಟ್ ಅಲ್ಲಿ 2 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನಾವು ಪಾಸ್ಟ್ ಟೆನ್ಸ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಬರಿತೀವಿ, ಬಿಕಾಸ್ ಸ್ಟೋರಿ ಇಸ್ ಇನ್ ಎ ಪಾಸ್ಟ್ ಟೆನ್ಸ್. ಸೊ ಇಲ್ಲಿ 2 ಆಪ್ಷನ್ ಗಳನ್ನು ಬರ್ದಿದ್ದೀನಿ. ಯಾವ್ದಕ್ಕೆ ನಾನು ರೈಟ್ ಮಾರ್ಕ್ ಹಾಕಿದ್ದೀನೋ ಅದು ಬಂದ್ಬಿಟ್ಟು ಆನ್ಸರ್. Looked, grudged, came, complained, decided, announced, got, sold, died, didn't and complained. Next one is activity 2.2a. This sentence are in a jumbled order. We have to arrange in sequential order to make a meaningful story. Correct? So ಇಲ್ಲಿ alphabetical number ಇದೆ A to L ವರೆಗೂ.
ಸೊ ಇದನ್ನ ನಾವು ರೀಅರೇಂಜ್ ಮಾಡ್ಕೋಬೇಕು, ಅವಾಗ ನಮಗೆ ಒಂದು ಮೀನಿಂಗ್ಫುಲ್ ಸ್ಟೋರಿ ಸಿಗುತ್ತೆ. ಆ ಸ್ಟೋರಿನ ನೀವು ಪ್ರೆಸೆಂಟ್ ದ ಸ್ಟೋರಿ ಇನ್ ದ ಫಾರ್ಮ್ ಆಫ್ ಮೈಮ್ ಅಂತ ಹೇಳಿದ್ದಾರೆ. ಮೈಮ್ ಅಂದ್ರೆ ಮೂಕ ನಾಟಕ, ಅಂದ್ರೆ ಬರೀ ನಮ್ಮ ಬಾಡಿ ಮೂವ್ಮೆಂಟ್ ಇಂದ ದ ಹೋಲ್ ಸ್ಟೋರಿನ ನಾವು ಮಾತಾಡದೇನೆ ಹೇಳುವಂಥದ್ದು ಮೂಕ ನಾಟಕ, ಅದು ಇಂಗ್ಲಿಷ್ ಅಲ್ಲಿ ಮೈಮ್. ಸೊ ಅದನ್ನ ನೀವು ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ A to L, ಸೊ ಯಾವ್ದು ಫಸ್ಟ್ ಬರಬೇಕು ಸೆಕೆಂಡ್ ಬರಬೇಕು ಅನ್ನೋದನ್ನ ನಾನು ಇಲ್ಲಿ ಬರ್ದಿದ್ದೇನೆ. ನ್ಯೂಮರಿಕಲ್ ನಂಬರ್ಸ್ ಅನ್ನ ಹಾಕಿ ಬರ್ದಿದ್ದೇನೆ. ಸೊ ನೀವು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಬಂದ್ಬಿಟ್ಟು H, ಸೆಕೆಂಡ್ I, ಥರ್ಡ್ A, ಫೋರ್ತ್ C, ದೆನ್ ಫಿಫ್ತ್ F, ಸಿಕ್ಸ್ತ್ D, ಸೆವೆಂತ್ J, ದೆನ್ ಏಯ್ತ್ G, ninth is B, and 10th is K, and 11th is E, and 12th is L. Fine. H, I, A, C, F, D, J, G, B, K, E, L. Then the next one is activity 2.2B. Correct? So ಇಲ್ಲಿ ಬ್ರಾಕೆಟ್ಸ್ ಅಲ್ಲಿ ಕೆಲವು ವರ್ಡ್ಸ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ದ ಸ್ಟೋರಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಕ್ಲೆವರ್ ರ್ಯಾಟ್ ಸ್ಟೋರಿ ಇದೆ. ಸೊ ಅಲ್ಲಿ ಏನು ಬ್ರಾಕೆಟ್ ಅಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೋ, ಸೊ ಫಸ್ಟ್ ಯಾವ್ದು ಬರಬೇಕು, ಲಾಸ್ಟ್ ಯಾವ್ದಕ್ಕೆ ಹೋಗುತ್ತೆ, ಮಿಡಲ್ ಯಾವ್ದು ಬರುತ್ತೆ ಅಂತ ಹೇಳಿ ಇಲ್ಲಿ ನಂಬರ್ಸ್ ಹಾಕಿದ್ದೇನೆ. ಫ್ರೆಂಡ್ಸಿಗೆ 8 ಪ್ಲೇಸ್ ಅಲ್ಲಿ ಬರುತ್ತೆ, ಸ್ಮೈಲ್ಡ್ 5 ಬರುತ್ತೆ, ಕ್ಯಾಟಿಗೆ ಅಲ್ಲಿ ಆನ್ಸರ್ ಇಲ್ಲ ಅದಕ್ಕೆ, ದಟ್ ಈಸ್ ದ ಎಕ್ಸ್ಟ್ರಾ ಒನ್. ದೆನ್ ಈಟ್, 9th one ಕೇಕ್, 11th one ಜಂಪ್ಡ್, 4th one ಟು ನೈಟ್, ಸೆಕೆಂಡ್ ಹಂಗ್ರಿ, ಥರ್ಡ್ ಟೇಸ್ಟಿ, 7 ಪೀಸ್ ಬಂದ್ಬಿಟ್ಟು ಫಸ್ಟ್ ಮತ್ತೆ 6th ಡ್ಯಾಶ್ ಎರಡಕ್ಕೂ ಬರುತ್ತೆ, ದೆನ್ ಹೋಲ್. ಸೊ ಇಲ್ಲಿ ಅಕಾರ್ಡಿಂಗ್ ಟು ದಟ್ I written. Fine. So pause the video and you can take screenshot, otherwise you can write now itself when you are watching this video. The next one is activity 2.2D. ಇಲ್ಲಿ complete the story using the suitable article A and the ಅಂತ ಇದೆ. We know that A ಯಾವಾಗ ಯೂಸ್ ಮಾಡ್ತೀವಿ, ದ ವರ್ಡ್ ಬಿಫೋರ್ ಬಿಗಿನ್ಸ್ ವಿತ್ ದ ಕಾನ್ಸನೆಂಟ್ ಸೌಂಡ್, ಮತ್ತೆ ಆನಿಗೆ ಬಂದ್ಬಿಟ್ಟು ವರ್ಡ್ ಬಿಗಿನ್ಸ್ ವಿತ್ ದ ವೋವೆಲ್ ಸೌಂಡ್ ಅಂತ ಅಲ್ವಾ. ಹಾಗೆ ಮತ್ತೆ ಎ ಆನ್ ಬಂದ್ಬಿಟ್ಟು ನಮಗೆ ಯಾವಾಗ ಒಂದು ಪರ್ಟಿಕ್ಯುಲರ್ ಪರ್ಸನ್ ನೇಮ್ ಆರ್ ಥಿಂಗ್ ನಮಗೆ ಗೊತ್ತಿಲ್ವೋ ಅವಾಗ ಎ ಆನ್ ಯೂಸ್ ಮಾಡ್ತೀವಿ. ದ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ವಿ ನೋ ದ ಪರ್ಟಿಕ್ಯುಲರ್ ಪರ್ಸನ್ ನೇಮ್ ಆರ್ ಥಿಂಗ್ ದೆನ್ ವಿಲ್ ಯೂಸ್ ದ. ಸೊ ಇದು ನಿಮಗೆ ಗೊತ್ತಿದೆ, ಅದು ಬೇಸ್ ಮಾಡಿ ನಾವು ಇಲ್ಲಿ ಎ ಆ್ಯಂಡ್ ದ ಸೆಲೆಕ್ಟ್ ಮಾಡಿಕೊಂಡು ನಾವಿಲ್ಲಿ ಬರಿಬೇಕಾಗುತ್ತೆ. ಸೊ ನಾನಿಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಏನು ಡ್ಯಾಶ್ ಮುಂದೆ ಕೆಲವು ವರ್ಡ್ಸ್ ಇದೆನೋ, ಫ್ರೇಸಸ್ ಇದೆನೋ ಅದನ್ನು ಬರ್ದಿದ್ದೀನಿ. ಸೊ ನೀವು ಕಾಪಿ ಮಾಡ್ಕೋಬಹುದು. ಸೊ ಫಸ್ಟ್ ಇರೋದ್ರಲ್ಲಿ ಲೀಡರ್ ಅಂತ ಇದೆ ನೋಡಿ, ಅದ್ರ ಬ್ಯಾಕ್ ದ ಬರುತ್ತೆ, ಮ್ಯಾಂಗೋ ಬ್ಯಾಕ್ ಎ, ಟ್ರೀ ಬಿಲಾಂಗ್ ಟು ಹಿಮ್ ಅಲ್ಲಿ ದ, ಮತ್ತೆ ವೈಲ್ ಅಂಡ್ ಸೆಡ್ ಅಲ್ಲಿ ಎ, ರಿಯಲ್ ಓನರ್ಗೆ ಅಲ್ಲಿ ದ ಬರುತ್ತೆ. ಇಲ್ಲಿ ಹೆಚ್ಚಿದ್ರು ಸಹ ಅದು ಕಾನ್ಸನೆಂಟ್ ಅಲ್ವಾ, ಯಾಕೆ ಆನ್ ಬಂತು ಅಂದ್ರೆ ಅಲ್ಲಿ ಹೆಚ್ಚು ಸೈಲೆಂಟು, ಅದಕ್ಕೆ ಅಲ್ಲಿ ಆನ್ ಬರುತ್ತೆ. ಸೊ ಐಡಿಯಾಗೆ ಆನು, ಮತ್ತೆ ಲಾಸ್ಟ್ ಅಲ್ಲಿ ಒಂದು ಎ, ಇನ್ನೊಂದು ದ. ಫೈನ್. ದ ನೆಕ್ಸ್ಟ್ ಆಕ್ಟಿವಿಟಿ 2.2E. ಇಲ್ಲಿ ನೀವು ನೋಡಿದ್ರೆ ಇಮೇಜಸ್ ಕೊಟ್ಟಿದ್ದಾರೆ ಅಲ್ವಾ, ಈ ಇಮೇಜಸ್ ನ ನಾವು ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಒಂದ್ ಸೈಡ್ 1 2 3 4 5 6 7 8 ಆ ರೀತಿ ಇಮೇಜ್ ಅನ್ನ ಕೊಟ್ಟಿದ್ದಾರೆ. ಸೊ 6th ಇಮೇಜ್ ಫಸ್ಟ್ ಪ್ಲೇಸ್ ಫಸ್ಟ್, ಆಮೇಲೆ 4th ಇಮೇಜ್ ಬಂದ್ಬಿಟ್ಟು ಸೆಕೆಂಡ್. ನೀವು ಅಲ್ಲಿ ನಂಬರ್ ಹಾಕೊಂಡ್ಬಿಡಿ, ಅವಾಗ ಈಸಿ ನಿಮಗೆ. ದೆನ್ ಸೆಕೆಂಡ್ ಇಮೇಜ್ ಥರ್ಡ್ಗೆ, ಮತ್ತೆ 4th ಇಮೇಜ್ ಬಂದ್ಬಿಟ್ಟು ಆ 7th ಇದೆ ಅಲ್ವಾ, ಅದು 4th ಪ್ಲೇಸಿಗೆ ಬರುತ್ತೆ. ಮತ್ತೆ 8th ಬಂದ್ಬಿಟ್ಟು 5th ಪ್ಲೇಸಿಗೆ ಬರುತ್ತೆ, ಥರ್ಡ್ ಬಂದ್ಬಿಟ್ಟು 6th ಪ್ಲೇಸಿಗೆ ಹೋಗುತ್ತೆ, 5th ಬಂದು 7ಗೆ, ಫಸ್ಟ್ ಪ್ಲೇ ಬಂದು 8. ಸೊ ಇಲ್ಲಿ ನಾನು ಇನ್ನೊಂದ್ಸಲ ಬರ್ದಿದ್ದೀನಿ ನೋಡಿ, 6 4 8 7 8 3 5 1 ಅರೇಂಜ್ ಮಾಡ್ಕೊಂಡ್ರೆ ನಿಮಗೆ ಮೀನಿಂಗ್ಫುಲ್ ಸ್ಟೋರಿ ಸಿಗ್ಬಿಡುತ್ತೆ. ದೆನ್ ನೆಕ್ಸ್ಟ್ ಏನಿದೆ ನಿಮಗೆ ಅಂದ್ರೆ ಅದ್ರ ಕೆಳಗೆ ಅರೇಂಜ್ ದ ಸ್ಟೋರಿ ಲೈನ್ ಅಕಾರ್ಡಿಂಗ್ ಟು ದ ಪಿಕ್ಚರ್ ಅಂತ ಹೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ದ ಪಿಕ್ಚರ್ ನಾವು ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ ಅಂತ ಹೇಳಿ. ಸೊ ಅಲ್ಲಿ 8 ಇದೆ, ಆಮೇಲೆ ಪಿಕ್ಚರ್ ಹಿಂಗೆ ನಾನು ಏನು ಹೇಳಿದೆ ಇಮೇಜ್ಗೆ ಅದೇ. ಸೊ ನಾವು ನ್ಯೂಮರಿಕಲ್ ಆರ್ಡರ್ ಅಲ್ಲಿ ನೋಡಿದ್ರೆ 4 7 8 1 ದೆನ್ 5 6 2 3 ಈ ಆರ್ಡರ್ ಅಲ್ಲಿ ನೀವು ಅರೇಂಜ್ ಮಾಡ್ಕೊಳ್ಳಿ. ಆಮೇಲೆ ಆಕ್ಟಿವಿಟಿ 2.2F ಇದೆ ಅಲ್ವಾ, ನೀವು ಮೇಲೆ ಆ ರೀತಿ ಅರೇಂಜ್ ಮಾಡಿಕೊಂಡು ಅಂದ್ರೆ 4 7 8 1 5 6 2 3
ಈ ರೀತಿ ನೀವು ಅಲ್ಲಿ ನಂಬರ್ಸನ್ನು ಹಾಕ್ಕೊಳ್ಳಿ, ಅರೇಂಜ್ ಮಾಡಿ. ಸೊ ಆ ಸೆಂಟೆನ್ಸನ್ನು ನೀವು ಇಲ್ಲಿ ಬರೆದ್ರೆ ನಿಮಗೆ ಸ್ಟೋರಿ ಕ್ರಿಯೇಟ್ ಆಗುತ್ತೆ. ದೆನ್ ಆಕ್ಟಿವಿಟಿ ನಾನು ಇಲ್ಲಿ ನಂಬರ್ಸ್ ಹಾಕಿದ್ದೀನಿ ನೋಡಿ, 2.2 Fಗೆ 4, 7, 8, 1, 5, 6, 2, 3 ಇದರಲ್ಲಿ ನೀವು ಬರೆದ್ರೆ ಯು ಕ್ಯಾನ್ ಕಂಪ್ಲೀಟ್ ದಟ್. ದೆನ್ ಆಕ್ಟಿವಿಟಿ 2.2 H ಇಲ್ಲಿ ಏನು ಕೇಳಿದ್ದಾರೆ, ರೈಟ್ ಸ್ಟೋರಿ ಯೂಸಿಂಗ್ ದ ಔಟ್ಲೈನ್ ಗಿವನ್ ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಸ್ಟೋರಿನ ನಾನು ಬರೆದಿದ್ದೇನೆ. ಒನ್ ಡೇ ಕ್ಯಾಟ್ ವಾಸ್ ವೆರಿ ಹಂಗ್ರಿ. He stole a piece of meat from a butcher's shop. He wanted to eat in safe place. On his way, he had to cross a bridge across a river. While crossing a bridge, suddenly saw his own shadow in the water. The cat thought it was another cat with another piece of meat in its mouth. The greedy cat, to get that, jumped into the river. The piece of meat dropped from his mouth in the river. This is the story. The next. ಇನ್ನೊಂದು ಸ್ಟೋರಿ ಇದೆ. ಆಕ್ಟಿವಿಟಿ 2.2 I ಅಲ್ಲಿ a donkey was carrying a load of salt every day. One day while crossing river, it fell into the water and the salt was dissolved in water and the load became lighter. The next day again the donkey deliberately fell into the water and the load became lighter. The donkey realized the reason and learnt a new trick. It was repeated every day. The master wanted to teach a lesson. So the next day he loaded a bag of cotton on the donkey's back, but when the donkey fell in the water, the load became heavier that he couldn't walk. So you can pause the video and you can take the screenshot of this story. So clue ಕೊಟ್ಟಿದ್ದಾರೆ, ನಾವು ಕಂಪ್ಲೀಟ್ ಮಾಡಬೇಕು 2 ಸ್ಟೋರೀಸ್. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಆಕ್ಟಿವಿಟಿ 2.3 A ಅಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಅಬೌಟ್ ದ ಸಾಲು ಮರದ ತಿಮ್ಮಕ್ಕ. ಅದು ಬೇಸ್ ಮಾಡಿ ಆಕ್ಟಿವಿಟಿ 2.3 B ಕ್ವೆಶನ್ಸ್ ಇದೆ, ಆನ್ಸರ್ಸ್ ಮಾತ್ರ ಓದ್ತೀನಿ. ಫಸ್ಟ್ ಒನ್, ತಿಮ್ಮಕ್ಕ ವೈಲ್ ವಾಕಿಂಗ್ ಬೈ ದ ರೋಡ್ ಸೈಡ್ ಶಿ ವುಡ್ ಸ್ಟಾಪ್ ಅಟ್ ಈಚ್ ಟ್ರೀ ಅಂಡ್ ಟಚ್ ದ ಟ್ರೀ ಲವಿಂಗ್ಲಿ ಅಂಡ್ ವಿಸ್ಪರ್ ಕೈಂಡ್ ವರ್ಡ್ಸ್ ಟು ದೆಮ್. Second one, cutting trees is not right thing. Cutting down trees cause deforestation, soil erosion, increased greenhouse gases in the atmosphere. The third one is, yes, I water it every day. Then activity 2.3 C, for that question answer, I will plant more trees and teach others to stop harm to nature. Next. Activity 2.4 A ಅಲ್ಲಿ ವಾಟ್ ಇಫ್ ಅಲ್ವಾ ಕ್ವಶನ್ ಅದು. ಸೊ ಫಸ್ಟ್ ಒನ್, ವಿತೌಟ್ ಟ್ರೀಸ್ ನೋ ಆಕ್ಸಿಜನ್ ಟು ಬ್ರೀತ್, ಫುಡ್ ಟು ಈಟ್ ಆರ್ ವಾಟರ್ ಟು ಡ್ರಿಂಕ್, ಅವರ್ ಅಟ್ಮಾಸ್ಫಿಯರ್ ಈಟ್ ಅಪ್ ಕ್ವಿಕ್ಲಿ, ದೆನ್ ಲಿವಿಂಗ್ ಬೀಯಿಂಗ್ಸ್ ಡೈ. Second one, there would be no food to eat, humans and animals would die. The third one leads to drought, scarcity of water, reduced groundwater and crops damage. This is the answer. And ಲಾಸ್ಟ್ ಪೋಸ್ಟರ್ ಇದೆ, ಅವೆರಡು ಆಕ್ಟಿವಿಟಿನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತೆ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂದರೆ, ಆ್ಯಕ್ಚುಲಿ 6th to 9th ಇಂಗ್ಲೀಷ್ ಮೀಡಿಯಂ ಆಕ್ಟಿವಿಟಿ ಬುಕ್ ನನ್ನ ಹತ್ರ ಇಲ್ಲ. ನೀವು ಯಾರಾದರೂ ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗಿದ್ದರೆ ನಿಮಗೆ ಎನಿ ಕ್ಲಾಸ್ ಫ್ರಮ್ 6th to 9th ಯಾವ ಯೂನಿಟ್ಗೆ ನಿಮಗೆ ಬೇಕಾಗುತ್ತೋ ಆ ಯೂನಿಟಿಂದ ನೀವು ಫೋಟೋಸ್ ತೊಗೊಂಡು PDF-ಗೆ ಕನ್ವರ್ಟ್ ಮಾಡಿ ನಾನು ನನ್ನ ಒಂದು ಇಮೇಲ್ ಅನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, dhanustock@gmail.com ಅಂತ. ಸೊ ನೀವು ಆ ಮೇಲಿಗೆ ನೀವು ಪೋಸ್ಟ್ ಮಾಡಿದರೆ ನಾನು ನಿಮಗೆ ಅದ್ರ ಬಗ್ಗೆ ಒಂದು ಆನ್ಸರ್ಸ್ಗೆ ವಿಡಿಯೋಸನ್ನು ಮಾಡಿ ಪೋಸ್ಟ್ ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಕೈಂಡ್ಲಿ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.